ಶ್ರೀಪಾಲ್ರವರು ಅನಿತಾ ಎಸ್ ಬಿರವರ ಬಗ್ಗೆ ಅವ್ಯಾಚ ಶಬ್ದಗಳಿಂದ ಅವಳಿಗೆ ಯಾರ ಸಪೋರ್ಟ್ ಇಲ್ಲ. ಎಲ್ಲಿ ಹೋದರೂ ನನ್ನ ಅಕ್ಕ ತಂಗಿರು ನೀವೆಲ್ಲರೂ ಕೂಡ ಮಿಷಿನ್ ಮತ್ತು ಕಾಲು ಎತ್ತಿ ಬಿಡ್ತಾಳೆ. ಫಿಗರ್ ಸ್ವಲ್ಪ ಹಾಗೇ ಇದೆ, ಹಾಗಾಗಿ ಮೆರಿತಾಳೆ. ಈ ಎಸ್ ಸಿ ಕ್ಯಾಂಡಿಡೇಟ್ ಇವಳಿಗೆ ಯಾರಿದ್ದಾರೆ ಅಂತಕ್ಕಂಥ ಪದವನ್ನು ಎಷ್ಟು ಧೈರ್ಯದಿಂದ ಬಳಸ್ತಾನೆ ಹೇಳಿ. ನಾನು ಕೂಡ ಮಾತಾಡ್ಬೋದು, ಅವ್ರ ಅಕ್ಕನ ಬಗ್ಗೆ ಮಾತಾಡ್ಬೋದು, ಅವ್ರ ಹೂವಿನ ಬಗ್ಗೆ ಮಾತಾಡ್ಬೋದು, ಅವ್ನ ಹೆಂಡತಿ ಬಗ್ಗೆ ಮಾತಾಡ್ಬೋದು. ಆದರೆ ನಾನು ಹೆಣ್ಣುತನಕ್ಕೆ ಗೌರವ ಕೊಡ್ತಕ್ಕಂಥವ್ರು. ನನಗೂ ಪದಬಳಕೆ ಬರ್ತದೆ. ನನ್ನ ಹೆಣ್ಮಗಳಿಗೆ ಅವನು ಆ ರೀತಿ ಪದಬಳಕೆ ಮಾಡಿದೆ ಅಂತ ಹೇಳಿದ್ರೆ ನನಗೂ ಕೂಡ ಮಾತಾಡೋಕ್ಕೆ ಬರ್ತದೆ. ನಾನು ಅವನ ಥರ ಬೀದಿಲಿ ನಿಂತ್ಕೊಂಡು ಎಲ್ಲೋ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮಾತಾಡೋಕ್ಕಿಲ್ಲ. ಮನೆ ಮುಂದೆ ಹೋಗಿ ನನ್ನ ಸಂಘಟನೆ ಮಾತಾಡೋ ಶಕ್ತಿ ಇರೋದು ನಮಗೆ. ಅದೇ ಹೆಣ್ಮಕ್ಳು ಕರ್ಕೊಂಡೋಗಿ ನಾನು ಅವನ ವಿರುದ್ಧ ನಾನು ಮಾತಾಡ್ತಕ್ಕಂಥ ನೈತಿಕ ಶಕ್ತಿ ಇರ್ತಕ್ಕಂಥವ್ರು. ಇವನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಡೀ ದಲಿತರನ್ನ ಹೆಚ್ಚು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. 3 ಜನ AEEಗಳ ಮೇಲೆ ಅವನು RTIನ ಬರೀತಕ್ಕಂಥದ್ದು. ಜಯರಾಮು, ಚಂದ್ರಶೇಖರು, ನಂದೀಶು, ಮಂಜುನಾಥ್ ಪ್ರಸಾದ್. ಇವ್ರಿಗೆ ದಲಿತರು ಇಂಥ ಹುದ್ದೆಯಲ್ಲಿ ಇವ್ರು ಯಾವ ರೀತಿ ಬಂದಿದ್ದಾರೆ, ಇವ್ರಿಗೆ ಯಾವ ರೀತಿ ಶಿಕ್ಷಣ ಸಿಕ್ತು, ಈ ಥರ ಇವರು ಎಲ್ಲೋ ಇದ್ದಂಥವ್ರು ಇವತ್ತು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಇವತ್ತು ಐಷಾರಾಮಿ ಜೀವನ ಮಾಡ್ತಾರೆ ಅಂತಕ್ಕಂಥ ಪದ ಬಳಕೆ ಇದೆಯಲ್ಲ, ಅದನ್ನು ನಾನು ವಿರೋಧಿಸ್ತೀನಿ. ಯಾಕೆಂದರೆ ನಾವು ಸತ್ಸತ್ಮಾನಗಳಿಂದನೂ ಕೂಡ ಶೋಷಣೆಗೆ ಒಳಗಾಗಿದ್ದವರು ಅಂತಂದವರು. ನಮಗೆ ಶಿಕ್ಷಣದ ಮೂಲಕ ಇವತ್ತು ಒಂದಷ್ಟು ಉದ್ಯೋಗ ಸಿಕ್ಕಿ ಇವತ್ತು ನಾವು ಬೆಳಕನ್ನು ಚೆಲ್ತಿರ್ತಕ್ಕಂಥದ್ದು.